ಇನ್ನು ಇವರು ಪ್ರಜ್ವಲ್ ರೇವಣ್ಣ ಅವರು ಹೌದು ಬರ್ತಾರ ಹೊರಗಡೆಗೆ. ಹೆಂಗಂದ್ರೆ ಅವ್ರ ಜಾಗದಲ್ಲಿ ತುಂಬ ದೋಷಗಳಿದ್ದಾವೆ, ಅವ್ರು ಪರಿಹಾರ ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ. ತುಂಬ ದೋಷಗಳು ಪರಿಹಾರ ಮಾಡ್ಕೊಂಡವ್ರೆ. ಅವ್ರಿಗೆ ಇನ್ನು ಈಗ 31-32 ವರ್ಷ ಗುರುಜಿ. ಅಷ್ಟು ಬೇಗ ಅಷ್ಟು ದೋಷ ಹೆಂಗಾಗುತ್ತೆ ಅಂದರೆ ಅವರ ತಲಾಂತರದಿಂದ ಬಂದಿರೋದ ಅಥವಾ ಹೆಂಗೆ ಆ ಥರ? ಇದು ಆಗಂತಲ್ಲ, ಇದನ್ನ ಹೇಳೋದು ತುಂಬ ಕಷ್ಟ. ಗೊತ್ತಿದ್ರು ಹೇಳೋಕ್ಕಾಗಲ್ಲ. ಏನು ಹೇಳಿ? ಗೊತ್ತಿದ್ರೆ ಹೇಳಕ್ಕೆ ನನಗೆ ಭಾಳ ಗೊತ್ತು, ಆದರೂ ಹೇಳೋಕ್ಕೆ ಕಷ್ಟ ಆಗುತ್ತೆ. ಏನು ಹೇಳಿ? ಹಾಂ, ಬಟ್ ಹೇಳಕ್ಕಾಗ್ದಾರಂಥ ದೋಷಗಳು ಮಾಡಿದ್ದಾರೆ, ಅದಕ್ಕೆ ಪರಿಹಾರ ಮಾಡ್ಕೋಬೇಕಾ? ಆಗ್ಬೋದು, ಭಾಳ ವಿಶೇಷವಾಗಿ ಅವ್ರ ಲೈಫಲ್ಲಿ. ನನಗೆ ಹೇಳೋದಿಷ್ಟೇ. ಬಟ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಅದನ್ನಿವಾಗ ತಡಿಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅಪ್ಲಿಕೇಶನ್ಸನ್ನು ಹಾಕ್ತಿದ್ದಾರೆ ಕೋರ್ಟಿಗೆ. ಅದು ಫಲ ಕೊಡುತ್ತಾ ಅಥವಾ ಶಿಕ್ಷೆ ಕಮ್ಮಿ ಆಗುತ್ತಾ? ಬರ್ತಾರಾ ಹೊರಗಡೆಗೆ ಹೇಗೆ? ನನ್ನ ಪ್ರಕಾರ ಅವರು ರಾಶಿಗಳು ಅವ್ರದ್ದು ಕೂಡ ಮಿರಾಕಲ್ಲು. ಒಂದು ವೈಬ್ರೇಷನ್. ಹಂಗಾಗಿ ನನ್ನ ಒಂದು ಪ್ರಕಾರ ಅವ್ರಿಗೆ ಹೆಂಗಳದ ಗೊತ್ತಿಲ್ಲ, ನನಗೆಲ್ಲ ಗೊತ್ತು, ಹೇಳೋಕ್ಕಷ್ಟ. ಅಂದರೆ ಹೇಳಲ್ಲ ಏನಕ್ಕೆ ಅನಿಸುತ್ತೆ 100%. ದೇವ್ರು ಚೆನ್ನಾಗಿಟ್ಟಿರಲಿ. ನನಗೆ ಚೆನ್ನಾಗಿ ಪರಿಚಯ ಭವಾನಿ ಮೇಡಮ್, ರೇವಣ್ಣರೆಲ್ಲರೂ. ನಾನು ಯಾವತ್ತು ಅವ್ರ ಜಾತಕಕ್ಕೆ ಪರಿಹಾರ ಹೇಳೋಕ್ಕೆ ಹೋಗಿಲ್ಲ. ನಾನು ಕೇಳಿದಾಗ ಹೇಳ್ತೀನಿ, ಚೆನ್ನಾಗಿ ಪರಿಚಯ. ಹಾಗಾಗಿ ಹಿಂಗಾಗುತ್ತೆ ಅಂತ ನಾನು ಅವ್ರ ಮನೆಗೆ ಹೇಳಿದ್ದೆ, ಅದು ಮಾತ್ರ ನಿಜ. ಅಂದರೆ ಪ್ರಜ್ವಲ್ ಈ ಥರ ಯಾರಿಗೋ ಒಬ್ರಿಗೆ ತೊಂದರೆ ಆಗುತ್ತೆ, ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರಾ? ಜೈಲಿಗಲ್ಲ, ನಾನು ಏನೋ ಕೇಳಿದಾಗ ಇದಾಗಕ್ಕಿಂತ ಒಂದು 6-7 ತಿಂಗಳು ಮುಂಚೆ ನನ್ನ ಹತ್ರ ಕೇಳ್ತಾರೆ ಒಂದು ಜಾತಕ ಫೋನಲ್ಲಿ. ಅವಾಗ ನಾನು ಹೇಳ್ತೀನಿ, ನಿಮ್ಮ ಮನೇಲಿ ಸೂಸೈಡ್ ಮಾಡ್ಕೋಬೋದು ಮೇಡಮ್, ಅಂಥ ಒಂದು ದುರ್ಘಟನೆ ನಡೀತಿದೆ, ತುಂಬ ಅವಮರ್ಯಾದಾಗುತ್ತೆ, ಇರೋಕ್ಕಾಗದೆಲ್ಲ ಸೂಸೈಡ್ ಮಾಡ್ಕೋಬೋದು ಮೇಡಮ್, ಮಾಡ್ಕೋಬೇಡಿ ನೀವು ಅಂತ ಹೇಳಿದ್ದೆ. ಓಪನ್ನಾಗಿ ಹೇಳಿದ್ದೆ. ಇದನ್ನ ಹೇಳ್ಬೇಕಾದ್ರೆ ತಾರಾ ಮೇಡಮ್ ಅವ್ರು ಇದ್ರು ನಮ್ಮ ಫೋನಲ್ಲಿ ಹೇಳ್ಬೇಕಾರೆ. ನನ್ನ ಜೊತೆ ತಾರಾ ಮೇಡಮ್ ಅವ್ರು ಇದ್ರು ಅವ್ರ ಮನೇಲಿ. ಹೆಂಗ್ ಗುರುಜಿ ಹಿಂಗಂದ್ಬಿಟ್ರಿ ಅಂದರು. ಜಾತಕ ಏನು ಹೇಳುತ್ತೆ ಅದನ್ನ ಹೇಳ್ತೀನಿ ಮೇಡಮ್ ಅಂದೆ. ಹಂಗಾಗಿದೆ. ತುಂಬ ಸರಿ ನಂಗೆ ಫೋನಲ್ಲಿ ಮಾತಾಡಿದ್ರೆ, ಆದರೆ ಯಾವಾಗಲೂ ಪರಿಹಾರ ಕೇಳಿಲ್ಲ. ನಾನು ಬೇಲ್ದು ಕೇಳಿದ್ರು, ಸದ್ಯಕ್ಕೆ ಒಂದು 3-4 ಸರಿ ಆಗಲ್ಲ ಅಂತ ಹೇಳಿದೆ. ಕೇಳಿದಾಗಲೇ ಆಗಲ್ಲ ಅಂತ ಹೇಳಿದ್ದೀನಿ ಫೋನ್ ಮಾಡಿ ಕೇಳಿದಾಗ. ಹಾಗಾಗಿ ಇಷ್ಟು ಹೇಳಿದ್ದೀನಿ. ಎಲ್ಲ ಗೊತ್ತು, ಹೇಳಕ್ಕಾಗಲ್ಲ, ಕಷ್ಟ. ಈಗ ಗುರುಜಿ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.